ನನ್ನ ಹೆಸರು ಶಶಿಕುಮಾರ್ ಅಂತ ಹೇಳ್ಬಿಟ್ಟು ನಾವು ಇವತ್ತು ಭವಾನಿಪುರ ಬದ್ರೀಶ್ ವೆಲ್ಫೇರ್ ಸೊಸೈಟಿಯಿಂದ ನಾನು ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ಕೆ ಇವತ್ತು ಹೊಸಕೋಟೆ ಜನತೆಗೆ ನಾನು ಒಂದು ವಿಶೇಷವಾಗಿ ಒಂದು ಬಡತನ ನಿರ್ಮೂಲನಾ ಕಾರ್ಯಕ್ರಮದಲ್ಲಿ ಇವತ್ತು ಪಾಲ್ಗೊಳ್ತಾ ಇರೋದಕ್ಕೆ ಒಂದು ಧನ್ಯವಾದನ ತಿಳಿಸ್ಕೊಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನಂತಂದರೆ ಆದಿವಾಸಿ ಡೆವಲಪ್ಮೆಂಟ್ ಪ್ರಾಜೆಕ್ಟು. ನಮ್ಮ ಒಂದು ಪ್ರಾಜೆಕ್ಟ್ ಬಂದು ವೆಸ್ಟ್ ಬೆಂಗಾಲಲ್ಲಿ ಆಲ್ರೆಡಿ ಚಾಲ್ತಿಯಲ್ಲಿ ರನ್ನಿಂಗ್ ಆಗಿದೆ. ಆ್ಯಕ್ಚುಲಿ 10 ವಿಲೇಜ್ನ ದತ್ತಕ್ಕೆ ತೊಗೊಂಡು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಒಂದು 350 ಜನ ಟೀಮು ವರ್ಕಾಗಿ ಕೆಲಸ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಇವತ್ತು ಒಂದು ಹೊಸಕೋಟೆ ತಾಲೂಕಲ್ಲಿ ಬೆಂಗಳೂರಿಗೆ ಇಷ್ಟು ನಿಯರ್ ಬೈ ಇದೆ. ಆ್ಯಕ್ಚುಲಿ ಇವತ್ತು ಕೂಡ ಈ ಒಂದು ಸುತ್ತಮುತ್ತ ಹೊಸಕೋಟೆ ತಾಲೂಕಲ್ಲಿ ಬಡತನ ತಾಂಡವಾಡ್ತಾ ಇದೆ. ಆ್ಯಕ್ಚುಲಿ ಎಲ್ಲರೂ ಕೂಡ ಶ್ರೀಮಂತರಾಗೆ ಉಳ್ಕೊಂಡಿರಲಿಲ್ಲ. ಆರ್ಥಿಕ ಪರಿಸ್ಥಿತಿಗಳು ತುಂಬ ಹಿಂದೆ ಉಳ್ಕೊಂಡಿದೆ. ಅವ್ರಿಗೆ ಈ ನಮ್ಮ ಸಂಸ್ಥೆಯ ವತಿಯಿಂದ ಯಾರು ತುಂಬ ಗ್ರೌಂಡ್ ಲೆವೆಲಲ್ಲಿ ನಾವು ಇವತ್ತು ಒಂದು ಕೆಲಸ ಮಾಡ್ತಾಯಿದ್ದೀವಿ. ಯಾರು ತುಂಬ ಬಡತನ ರೇಖೆಗಿಂತ ಕೆಳಗಿದ್ದಾರೋ, ಒಂದು ಗೌರ್ಮೆಂಟಿಂದ ಸವಲತ್ತುಗಳು ತೊಗೊಳ್ತಾ ಇಲ್ವೋ ಅಂಥ ಕುಟುಂಬಗಳನ್ನ ನಾವು ಇವತ್ತು ಹುಡುಕಿ ಅವ್ರಿಗೆ ಒಂದು ಆರ್ಥಿಕ ನೆರವನ್ನು ಕೊಡೋದಕ್ಕೆ ನಮ್ಮ ಸಂಸ್ಥೆ ಒಪ್ಕೊಳ್ತಾ ಇದೆ. ಅವ್ರಿಗೆ ಮನೆ ಮತ್ತು ಆರ್ಥಿಕ ಸಹಾಯನ ನಾವು ಈ ಸಂಸ್ಥೆ ಮುಖಾಂತರ ಅವ್ರಿಗೆ ಕೊಡಲು ಇಚ್ಛಿಸ್ತಾ ಇದ್ದೇವೆ. ನಮಸ್ಕಾರ ಸರ್. ಇನ್ನೊಂದು ಸರ್, ಇವತ್ತು ನೋಡಿ, ಈ ಕ್ಷೇತ್ರದ ಒಂದು ಜನಪ್ರಿಯ ಶಾಸಕರಾಗಿರ್ಬೋದು, ಇಲ್ಲಾಂದರೆ ಇಲ್ಲಿ ಆಗಿರೋಂಥ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಇಲ್ಲಾಂದರೆ ಈ ತಾಲೂಕಲ್ಲಿ ಯಾರೇ ಆಗಿರ್ಬೋದು, ಇಂಪ್ರೂವ್ಮೆಂಟ್ ಆಗಿರೋಂಥ ಜನಗಳು ಇವತ್ತು ನಮ್ಮ ಒಂದು ಕಾನ್ಸೆಪ್ಟ್ ಏನಂದರೆ ಬಡತನದಲ್ಲಿರೋಂಥವ್ರಿಗೆ ಶ್ರೀಮಂತ ವರ್ಗಗಳು ಕೈ ಜೋಡಿಸಿ ಅವ್ರನ್ನೂ ಕೂಡ ಆರ್ಥಿಕ ಸ್ಥಿತಿಯಲ್ಲಿ ಮೇಲೆತ್ತುವಂಥ ಕಾರ್ಯಕ್ರಮಗಳನ್ನ ನಡಿಬೇಕು. ಈ ಥರ ಇವತ್ತು ನೋಡಿ ನಮ್ಮಂಥ ಯುವಕರುಗಳೆಲ್ಲ ಮುಂದೆ ಬರ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ಈ ಥರ ಒಂದು ಕಾರ್ಯಗಳಿಗೆ ಮುಂದೆ ಬರಬೇಕನ್ನೋ ಒಂದು ಆಸೆ ನನಗಷ್ಟೇ. ಹಾಗಾಗಿ ಇಲ್ಲಿ ಯಾವುದೇ ಒಂದು ನಮ್ಮ ಒಂದು ಕಾನ್ಸೆಪ್ಟ್ ಏನಂದರೆ ಯಾರ ಹತ್ರನೂ 10 ರೂಪಾಯಿ ನಾವು ತೊಗೊಳ್ದೆ ಕೆಲಸ ಮಾಡ್ತಾಯಿದ್ವಿ. ನಾವು 350 ಜನ ಇದ್ವಿ. ಇದರಲ್ಲಿ IAS IPSಗಳು ಮತ್ತು CM ಎಕ್ಸ್ ಮಿನಿಸ್ಟ್ರುಗಳು ಎಲ್ಲ ರೀತಿಯಲ್ಲಾದಂಥ ಜನಗಳು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ. ಹಾಗಾಗಿ ಎಲ್ಲರೂ ನಮ್ಮ ಸಂಸ್ಥೆಗೆ ಯಾರು ಬೇಕಾದರೂ ಬಂದು ಸಪೋರ್ಟ್ ಮಾಡ್ಬೋದು. ನಾವು ಈ ಕಾರ್ಯಗಳನ್ನ ಮುನ್ನಡೆಸ್ಕೊಂಡು ಹೋಗ್ತೀವಿ. ಆ ಭಗವಂತನಲ್ಲಿ ನಾವು ಕೇಳ್ಕೊಳ್ಳೋಂಥದ್ದು ಈ ಕಾರ್ಯಗಳನ್ನೆಲ್ಲನೂ ಯಶಸ್ವಿಯಾಗಿ ನೆರವೇರಿಸ್ಕೊಡೋದಕ್ಕೆ ಎಲ್ಲ ಜನಗಳು ಪ್ರೋತ್ಸಾಹ ನಮ್ಗೆ ಬೇಕಾಗಿದೆ. ನಮಸ್ತೆ. ಶಶಿಕುಮಾರ್ ಅಂತ. ಈ ಸಂಘಟನೆಯಲ್ಲಿ ಏನು ನಾವು ಇದರಲ್ಲಿ ಮೆಂಬರ್ ಆಗಿದ್ದೀವಿ. Good afternoon everyone. My name is Raj Kumar, one of the NGO member. My NGO name is Bhawanipur Badruddin Shah Welfare Society. Our project name is Adivasi Development Project. We are providing below poverty line people financial support also, and basic community also we are providing. Our team member visiting all over India, pan India we are visiting. Past 15 days we are visiting South India, Andhra Pradesh, Telangana, right now Karnataka district also completed, right now in Bangalore. We are today journey is a Bangalore visiting all our low people, below poverty people we are providing all basic communities along with financial support also we are providing through our NGO. Thank you. ನಾವು ಸಮಾಜ ಸೇವಕರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಏನು ಭವಾನಿಪುರ ಬದ್ರುದ್ದೀನ್ ಶಾ ವೆಲ್ಫೇರ್ ಅಸೋಸಿಯೇಷನ್ ಇದೆ. ಈ ಒಂದು ವೆಲ್ಫೇರ್ ಅಸೋಸಿಯೇಷನ್ ನಮ್ಮ ಭಾರತ ದೇಶದ ರಾಷ್ಟ್ರ ಮಟ್ಟದಲ್ಲಿ ದೇಶದಲ್ಲಿ ನಾನಾ ಮೂಲೆಗಳಲ್ಲಿ ಇರುವಂತಹ ಏನು ಬಡಜನತೆ ಇದೆ, ಆ ಬಡಜನತೆಯ ಅವರ ಏನು ಮೂಲಭೂತ ಸೌಕರ್ಯಗಳಿದ್ದಾವೆ ಆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತಹ ಒಂದು ಕೆಲಸ ಆಗಬೇಕು ಅನ್ನೋ ರೀತಿ ಒಂದು ಯೋಜನೆಯನ್ನು ಸಿದ್ಧಪಡಿಸ್ಕೊಂಡು ಆ ಪೂರಕವಾಗಿ ಇವರು 350 ಜನರ ತಂಡ ಏನಿದೆ, 350 ಜನರ ತಂಡ ದೇಶಾದ್ಯಂತ ಸಮೀಕ್ಷೆ ಮಾಡ್ತಾಯಿದ್ದಾರೆ. ಸಮೀಕ್ಷೆ ಮಾಡಿ ಅವರ ಸ್ಥಿತಿಗತಿಗಳೇನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಸಹಾಯಗಳನ್ನು ನಾವು ಇವ್ರಿಗೆ ಮಾಡಬೇಕಾಗುತ್ತೆ, ಯಾವ ರೀತಿಯ ಒಂದು ಪ್ರೇರಣೆಯನ್ನು ನಾವು ಇವ್ರಿಗೆ ಕೊಡಬೇಕಾಗುತ್ತೆ ಎನ್ನುವಂಥದ್ದನ್ನೆಲ್ಲನೂ ಸಹ ಚರ್ಚೆ ಮಾಡ್ತಾಯಿದ್ದಾರೆ. ಇದನ್ನು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನು ಸಾಮಾಜಿಕವಾಗಿ ಈ ಒಂದು NGO ಮೂಲಕ ಜನರಿಗೆ ಸಹಾಯ ಮಾಡೋಕ್ಕೆ ಬಯಸುವಂಥ ಏನೆಲ್ಲ ಉದ್ಯಮಗಳಾಗ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಅಭಿವೃದ್ಧಿ ಹೊಂದಿದ ಜನರಾಗ್ಬೋದು, ಅವರೆಲ್ಲರೂ ಸಹಾಯ ಹಸ್ತನೂ ಸಹ ಇವರು ಬಯಸ್ತಾರೆ. ಹಾಗಾಗಿ ಅವರೆಲ್ಲರ ಸಹಾಯನೂ ಪಡೆದುಕೊಂಡು ಈ ದೇಶದ ಬಡತನ ನಿವಾರಣೆ ಇವರ ದೊಡ್ಡ ಮೂಲ ಉದ್ದೇಶವಾಗಿದೆ. ಆ ರೀತಿ ಕೆಲಸ ಮಾಡಲಿಕ್ಕೆ ಈಗಾಗಲೇ ಸುಮಾರು 1.5 ತಿಂಗಳುಗಳಿಂದ ಅಥವಾ 3 ವರ್ಷಗಳಿಂದ ಸಹ ಇವರು ಸಮೀಕ್ಷೆ ನಡೆಸ್ತಾ ಇದ್ದಾರೆ. ಅದರಲ್ಲಿ 1.5 ತಿಂಗಳಿಂದ ಅತಿ ಮುಖ್ಯವಾಗಿ ಈಗ ಸಮೀಕ್ಷೆಯಲ್ಲಿ ಇಷ್ಟು ಜನ 350 ಜನರು ಸಹ ಸಮೀಕ್ಷೆ ನಡೆಸ್ತಾ ಇದ್ದಾರೆ. ಇವರಿಗೆಲ್ಲ ಒಳ್ಳೆಯದಾಗಲಿ ಅಂತ ನಾವು ಸಹ ಇವ್ರ ಜೊತೆ ಸಪೋರ್ಟಿವ್ ಆಗಿ ಬೆಂಬಲವಾಗಿ ನಿಂತ್ಕೊಂಡಿದ್ದೇವೆ.